ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸಿ ಮಾವಿನಕಾಯಿ ಯೂಸ್ ಮಾಡ್ಕೊಂಡು ಪಳು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹಸಿ ಮಾವಿನಕಾಯಿ ಪಳುನ ನಾವು ಬಿಸಿ ರೊಟ್ಟಿಗೆ ಅಥವಾ ಖಡಕ್ ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕನ್ನು ನಾವು ಹಚ್ಕೊಂಡು ತಿನ್ಬೋದು ನೋಡಿ. ಅಥವಾ ಸೈಡ್ ಡಿಶ್ ಆಗೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಯಾರು ಮಾವಿನಕಾಯಿ ತಿನ್ಲಿಕ್ಕೆ ಬರಲ್ಲ ಅಥವಾ ಹಲ್ಲಿಲ್ದವರು, ವಯಸ್ಸಾದವ್ರಿಗೂ ಈ ಥರ ಹಸಿ ಮಾವಿನಕಾಯಿ ಪಳುನ ನಾವು ಮಾಡಿಕೊಡ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಹಸಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹುಳಿ ಕಡಿಮೆ ಇರಬೇಕು, ಆ ಥರ ಮಾವಿನಕಾಯಿ ತೊಗೊಳ್ಳಿ. ಮಾವಿನಕಾಯಿ ಒಳಗೆ ವೆರೈಟಿ ಬರ್ತವೆ. ನಿಮಗೆ ಯಾವ ಮಾವಿನಕಾಯಿ ತೊಗೊಂಡ್ರು ಸ್ವಲ್ಪ ನಾನು ಈ ಟಿಪ್ಸ್ ಹೇಳ್ಕೊತ ಹೋಗ್ತೀನಿ ನೋಡಿ. ನಾನು ಇಲ್ಲಿ ಒಂದು ಹಸಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ಈಗ ತೊಳೆದಿಟ್ಕೊಂಡಿದ್ದೀನಿ ಮತ್ತು ತೊಳೆದು ಚೆನ್ನಾಗಿ ಇದನ್ನು ಈಗ ವರ್ಷೆ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿಗೆ ವೆರೈಟಿ ಮಾಡ್ಕೊಳ್ಬೋದು. ಈ ಪಳು ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ವಯಸ್ಸಾದವರಿಗೆ ಮಾವಿನಕಾಯಿ ತಿನ್ಲಿಕ್ಕೆ ಬರಲ್ಲ, ಅವರಿಗೆ ಈ ಥರ ಹಸಿ ಮಾವಿನಕಾಯಿ ಟೇಸ್ಟ್ ನೋಡಲಿಕ್ಕೂ ಅಂಥೇಳಿ ನಾವು ಈ ಥರ ಇವಾಗ ಸೀಸನ್ ವೈಸ್ ಮಾವಿನಕಾಯಿ ಸಿಗತ್ತೆ. ಈ ಥರ ನಾವು ಪಳು ಮಾಡೋದ್ರಿಂದ ಅವರು ಹಸಿ ಮಾವಿನಕಾಯಿ ಟೇಸ್ಟನ್ನು ನೋಡ್ತಾರೆ ನೋಡಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ಚಿಕ್ಕದಾಗಿ ವೇಸ್ಟು ಆಗೋಲ್ಲ. ಒಂದು ನೆಂಚ್ಕೊಂಡು ತಿಂದ್ರೂ ಚೆನ್ನಾಗಿರತ್ತೆ. ಇದನ್ನು ಒಂದಲ್ಲ 4-5 ಹಚ್ಕೊಂಡು ತಿಂತೀವಿ, ಚೆನ್ನಾಗಿರತ್ತೆ. ಹುಳಿ ಖಾರ ಚೆನ್ನಾಗಿದೆ ನೋಡಿರಿ. ಇದು ನಾವು ಮಾಡುವಂಥ ಪಳುವನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾವಿನಕಾಯಿನ ಒಂದರಲ್ಲಿ 3/4 ಭಾಗ ಅಷ್ಟೇ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ನೋಡಿ. ನೀರು ಚೆನ್ನಾಗಿ ಕಾಯಬೇಕು ಸ್ವಲ್ಪ ಇದು. ಈಗ ಇದಕ್ಕೆ ನಾನು ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಹಾಕ್ಕೊಂಡಿದ್ದನ್ನು ಭಾಳ ಜಾಸ್ತಿನೂ ಬೇಯಿಸ್ಕೊಬಾರ್ದು ಮತ್ತು ಭಾಳ ಕಚ್ಚಾ ಇರೋ ಥರನೂ ನಾವು ಬೇಯಿಸ್ಕೊಳ್ಬಾರ್ದು. ಒಂದು 3 ಮಿನಿಟ್ ನೀವು ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈಗ ಚೆನ್ನಾಗಿ ಬೆಂದಿದೆ ಅಂದರ್ಥ. ಸ್ವಲ್ಪ ಮಧ್ಯೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಟಚ್ ಮಾಡಿ ನೋಡಿ, ಅದು ಚೆನ್ನಾಗಿ ಬೆಂದಿದೆ ಇಲ್ಲೋ ಅಂತ ಗೊತ್ತಾಗತ್ತೆ ನೋಡಿ. ಹೊಸವಾಗಿ ಯಾರು ಇದನ್ನು ಮಾವಿನಕಾಯಿ ಪಳು ಮಾಡ್ತಿರ್ತಾರೆ ಅವರು ಈ ಥರ ಈಗ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಗೊತ್ತಾಗಲ್ಲ ನೋಡಿ. ಈ ಕಲರ್ ಚೇಂಜ್ ಆಗಿರಬೇಕು. ಕಲರ್ ಚೇಂಜ್ ಆಗಿರಿದ್ರೂ ಅದು ಬೆಂದಿರಲ್ಲ ನೋಡಿ. ಒಂದು ತೋರಿಸ್ತೀನಿ, ಇನ್ನೂ ಬೆಂದಿಲ್ಲ ಇದು. ಕರೆಕ್ಟ್ 3 ಮಿನಿಟ್ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇದು ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಒಂದು ಸ್ಪೂನ್ ಹಿಂಗೆ ಒತ್ತಿ ನೋಡಿದರೆ ಚೆನ್ನಾಗಿ ಈಗ ಬೆಂದಿದೆ ಅಂದರ್ಥ. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ. 3 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನು ನಾವು ಸೋಸ್ಕೊಳ್ಬೇಕು. ಒಂದು ಜಾರಿ ಅಥವಾ ಒಂದು ಏನೋ ನೀರು ಹೋಗುವಂಥ ಈ ಥರದಲ್ಲಿ ನಾವು ಇದನ್ನು ಸೋಸ್ಕೊಳ್ಬೇಕು ನೋಡಿ. ಇದರಲ್ಲೇ ತಿಳಿ ಸಾರನ್ನು ಮಾಡ್ಬೋದು, ಇದೇ ತಿಳಿ ಲಿಕ್ವಿಡ್ಲೇನು ನೋಡಿ. ನಾನೀಗ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಕಮ್ಮಿ ಆಗಲಿ ಅಂಥೇಳಿ ನಾವು ಇದನ್ನು ಈ ಥರ ಮಾಡ್ತಾಯಿದ್ದೀವಿ ನೋಡಿ. ಮಾವಿನಕಾಯಿ ಏನಾರು ಜಾಸ್ತಿ ಹುಳಿ ಇದ್ದರೆ ಈ ಥರ ನೀವು ಬೇಯಿಸ್ಕೊಂಡು ನೀರು ತಗೊಳ್ಬೋದು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆ ಅಂತೂ ಸಿಂಪಲ್ ಆಗಿದೆ. ಇದಕ್ಕೆ ಮಾವಿನಕಾಯಿ ಪಲ್ಯನೂ ಅಂತೀವಿ ನೋಡಿ. 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ. ಈ ಜೀರಿಗೆ ಸಿಡಿತಾ ಇದೆ ಅನ್ನುವಾಗ ನಾನು ಒಂದು ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಸ್ವಲ್ಪ ಲೈಟಂಗೆ ಫ್ರೈ ಮಾಡಬೇಕು. ಈಗ ಇದನ್ನು ನಾವು ಪಟಾಪಟ್ ಅಂತ 10 ಮಿನಿಟದಲ್ಲಿ ಮಾಡ್ಕೊಳ್ಬೋದು ನೋಡಿ. 1 ಸ್ಪೂನು ಅರಿಶಿಣ ಪೌಡರು ಮತ್ತು 1 ಸ್ಪೂನ್ ಅಚ್ಕಾರದ ಪುಡಿ ಈಗ ಹಾಕೊಂಡೆ. ಈಗ ನಾವು ಬೇಯಿಸಿದಂಥ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಾವಿನಕಾಯಿ ಹಾಕ್ಕೊಂಡೆ ನಾವು 10 ಸೆಕೆಂಡ್ ಸ್ವಲ್ಪ ಇದು ಖಾರ ಎಣ್ಣೆ ಹಿಡಿಲಿ ಅಂಥೇಳಿ ಟರ್ನ್ ಮಾಡ್ಕೊಳ್ಬೇಕು. ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕು. ಯಾರು ಹುಳಿ ತಿನ್ಲಿಕ್ಕೆ ಇಷ್ಟಪಡಲ್ಲ ಅಥವಾ ಪಿತ್ತಿದ್ದವರದು ಈ ಥರ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ. ನಾನು ಇಲ್ಲಿ 2 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಮತ್ತು 1/4 ಚಮಚ ಅರಿಶಿಣ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು 3/4 ಮಾವಿನಕಾಯಿ ತೊಗೊಂಡಿದ್ದೀನಿ, ಹಸಿ ಮಾವಿನಕಾಯಿ ನೋಡಿ. ಈ ಥರ ಒಂದು 10 ಸೆಕೆಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬೆಲ್ಲದ ಪೌಡರ್ ಇರೋದ್ರಿಂದ ಬೇಗ ಬೇಯತ್ತೆ. ನೀವು ಬೆಲ್ಲ ಗಟ್ಟಿ ಇದ್ದರೆ
ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂಥೇಳಿ ಉಪ್ಪು ಹಾಕ್ಕೊಂಡೆ, ಮತ್ತು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ನೀವು ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ಒಂದೇ 1 ಮಿನಿಟ್ ಬೇಯಿಸ್ಕೊಂಡ್ರೆ ರುಚಿಯಾದ ಮಾವಿನಕಾಯಿ, ಹಸಿ ಮಾವಿನಕಾಯಿ ಪಳವು ರೆಡಿ. ಇದು ರೊಟ್ಟಿಗೆ, ಅನ್ನಕ್ಕೆ ಮತ್ತು ಚಪಾತಿಗಂತೂ ಇನ್ನೂ ಸೂಪರ್ ಆಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.